ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್. ನಾನಿವತ್ತು ಗಣೇಶ ದೇವಸ್ಥಾನದಲ್ಲಿ ಗಣೇಶನ ಇಟ್ಟಿದ್ದಾರೆ. ಮಕ್ಕಳೆಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು, ಹಾಗೆ ಲೈಟಿಂಗ್ಸ್ ಆಗಿರ್ಬೋದು, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಗಣೇಶ ಹಬ್ಬದ ದಿನ ಎಷ್ಟು ಸಂಭ್ರಮ ಅಂದರೆ, ಗಣೇಶನ ಬಿಡೋವರೆಗೂ ಇನ್ನು ಅವರು ಮನೆಗಳು ಸೇರಲ್ಲ ಫ್ರೆಂಡ್ಸ್. ಹಾಗೆ ನಮ್ಮ ಗಣೇಶನ ದೇವಸ್ಥಾನದಲ್ಲಿ ಎಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಬೆಳೆಸಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಅದರಲ್ಲೂ ಹೂವುಗಳೆಲ್ಲ ಬಿಟ್ಟಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನನಗೂ ಗಿಡಗಳೆಲ್ಲ ಬೆಳೆಸ್ಬೇಕು ಅನ್ನೋದೆಲ್ಲ ತುಂಬ ಆಸೆ. ಆದರೆ ನಂಗೆ ಅಷ್ಟು ಗಿಡಗಳು ಬೆಳೆಸೋಕ್ಕೆ ಬರಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ನಮ್ಮನೆ ಹತ್ರ ಸ್ವಲ್ಪ ಜಾಗನೂ ಕಡಿಮೆ ಫ್ರೆಂಡ್ಸ್. ಹಾಗಾಗಿ ನಾನು ಒಂದಷ್ಟು ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ. ಅದನ್ನೇ ಸ್ವಲ್ಪ ಈಗ ಬೆಳೆಸ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾರಿಗೆ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋರು ಕಮೆಂಟ್ ಮಾಡಿ. ಹಾಗೆ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಫ್ಲವರ್ ಯಾವುದು ಅಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ರೋಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ನಮ್ಮ ನೇಬರ್ ಮನೆ ಹತ್ರ ತಗೊಂಡಿರೋದು ಯೆಲ್ಲೋ ಕಲರ್ ಫ್ಲವರ್, ರೋಸು. ಗಿಡ ಬೆಳೆಸುವಾಗಿರೋ ಖುಷಿ, ಆಮೇಲೆ ಅದರಲ್ಲಿ ಹೂವು ಬಿಟ್ಟಾಗಿರೋ ಖುಷಿ ಎಷ್ಟು ಹೇಳೋಕ್ಕೂ ಸಾಧ್ಯ ಇಲ್ಲ. ಈ ಗಿಡ ನೋಡಿ ಫ್ರೆಂಡ್ಸ್, ಚಿಂತಾಮಣಿ ಚೆಂಡು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಅದನ್ನು ಗ್ರೀನ್ರಿ ನೋಡ್ತಾ ಇದ್ರೇ ಕಣ್ಣಿಗಂತ ತಂಪಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಗಿಡಗಳಂತೂ ಮೈ ತುಂಬ ಹೂವು ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹೇಳೋಕ್ಕೆ ಪದಗಳು ಸಾಕಾಗ್ತಾ ಇಲ್ಲ. ನಿಮಗೂ ಎಲ್ಲರಿಗೂ ಯಾರ್ಯಾರಿಗೆ ಗಾರ್ಡನಿಂಗ್ ಇಷ್ಟ ಅಂತ ಕಮೆಂಟ್ ಮಾಡಿ. ನಾವಂತೂ ಎಲ್ಲ ಕಡೆ ಪಾರ್ಕು ಅಲ್ಲಿ ಇಲ್ಲಿ ಹೋಗಿ ನೋಡ್ಕೊಂಬರ್ತಾ ಇರ್ತೀನಿ ಫ್ರೆಂಡ್ಸ್. ಕನಕಾಂಬರಿ ಗಿಡ ನೋಡಿ ಫ್ರೆಂಡ್ಸ್ ಯಾವ ಥರ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ನಾನು ಹೊಸ್ದಾಗಿ ಚಾನಲ್ ಶುರು ಮಾಡಿದ್ದೀನಿ. ಪ್ಲೀಸ್ ನಿಮ್ಮದು ಸಪೋರ್ಟ್ ನಂಗೆ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ನಂಗೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.